ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಚನ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು 2 ವಿಡಿಯೋಸ್ನ ಕಾಲೇಜ್ ಮಾಡಿ ಒಂದು ವಿಡಿಯೋ ಮಾಡಿರ್ತೀನಿ. ಇದು ನಮ್ಮೂರಲ್ಲಿ ಪರಶಾಂಪುರದಲ್ಲಿ PU ಕಾಲೇಜ್ ಇದ್ದು. ಮುಂಚೆ ಹಳೆ ಬಿಲ್ಡಿಂಗ್ ಇತ್ತು, ಅದನ್ನು ಬೀಳಿಸಿ ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹೊರಗಡೆಯಿಂದ ನೋಡೋದಕ್ಕಂತೂ ಔಟ್ಲುಕ್ ಇದು ಪ್ಯಾಲೇಸ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಈ ರೋಡ್ ಬಂದು ಸಿಂಗಲ್ ರೋಡ್ ಇತ್ತು, ಈಗ ಡಬಲ್ ರೋಡ್ ಮಾಡಿದ್ದಾರೆ. ಇದು ಇವತ್ತಿನ ಬ್ಲಾಗಲ್ಲಿ ನಮ್ಮೂರು ಸಂತೆ ತೋರಿಸ್ತೀನಿ ನಿಮಗೆ. ಇದು ನೋಡಿ ನಮ್ಮೂರು ಸಂತೆ. ಇಲ್ಲಿ ನಮಗೆ ವಾರದಲ್ಲಿ ಒಂದಿನ ಸೋಮವಾರ ಮಾತ್ರ ಸಂತೆ ನಡೆಯುತ್ತೆ. ಸುತ್ತಮುತ್ತ ಹಳ್ಳಿ ಎಲ್ಲರೂ ಸೇರಿ ಇಲ್ಲಿ ಸಂತೆ ಸೇರೋದು. ಸೊ ತುಂಬಾ ಖುಷಿ ಆಗುತ್ತೆ ನನಗೆ ಈ ಥರ ಸಂತೆಗಳೆಲ್ಲ ನೋಡೋದು ಹೋಗೋದು ಅಂದರೆ. ಆ್ಯಂಡ್ ಇದು ಬಾಲಾಜಿ ಸೌಂಡ್ಸ್ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ. ಯಾರೆಲ್ಲ ನೋಡಿದರೆ ಕಮೆಂಟ್ ಮಾಡಿ ನನ್ನ ಬ್ಲಾಗಲ್ಲಿ. ಮತ್ತು ನನಗೆ ತುಂಬ ವರ್ಷ ಆದಮೇಲೆ ನಮಗೆ ಈ ಥರ ನನ್ನ ಸಂತೆಗೆ ಹೋಗಿರೋದು ನಮ್ಮ ಜೊತೆ. ಸುಮ್ಮನೆ ಸುತ್ತಾಡೋಕ್ಕೆ ಸ್ವಲ್ಪ ಬೋರ್ ಆಗ್ತಿತ್ತು, ಹಾಗಾಗಿ ನಮ್ಮ ಈ ಥರ ಏನಾದರೂ ತಿನ್ನೋಕ್ಕೆ ಕೊಡಿಸ್ತಾರೆ. ಸೊ ಸಂತೆ ಪೂರ ಈ ಥರ ತಿನ್ಕೊಂಡು ನಮ್ಮ ಮನೆಯಿಂದ ಓಡಾಡಿದ್ರೆ ನನಗೆ ಅಷ್ಟು ಬೋರ್ ಆಗೋದಿಲ್ಲ. ಈ ವಿಡಿಯೋ ಯಾಕೆ ಕೊಲಾಜ್ ಮಾಡಿದ್ದೀನಿ ಅಂದರೆ, ಮುಂಚೆ ಬ್ಲಾಗಿಗೆ ಅಂತ ಮಾಡಿದ್ದು, ಬಟ್ ಕಂಪ್ಲೀಟ್ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇದನ್ನು ಕೊಲಾಜ್ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕಿಚನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ಉಂಡಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಏನು ಅಂತ ಎಲ್ರಿಗೂ ಅನ್ಕೋತಿರ್ಬೋದು. ಸೊ ಈ ಉಂಡಿ ಏನು ಅಂತಂದರೆ, ನಾನು ಇಷ್ಟು ದಿನದ ಸೇವಿಂಗ್ಸ್ ಅಂದರೆ ನಾನು ಅದನ್ನು ಮಾಡಿರೋದಲ್ಲ. ಇದು ನಂದು ಪ್ರತಿ ತಿಂಗಳು ನನಗೆ ಏನು ಗೌರ್ಮೆಂಟಿಂದ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿತ್ತು, ಸೊ ಅದನ್ನೆಲ್ಲ ಈ ಥರದ ಒಂದು ಉಂಡಿಲಿ ನಾನು ಹಾಕಿಡ್ತಿದ್ದೆ. ಆ್ಯಕ್ಚುಲಿ ಇದರಲ್ಲಿ ಪ್ಲೇಸೇ ಇಲ್ಲ, ನಾನು ಇನ್ನೂ ಪ್ಲೇಸ್ ಇದ್ದರೆ ಇದನ್ನ ಓಪನ್ ಮಾಡ್ತಿರ್ಲಿಲ್ಲ. ಇದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತಗೋಬೇಕು ಅಂತಲೇ ನಾನು ಸೇವಿಂಗ್ಸ್ ಮಾಡಿದ್ದು. ಮಂತ್ಲಿ 2000 ರೂಪೀಸ್ ಏನು ಬರ್ತಿತ್ತು ಅದನ್ನೆಲ್ಲ ನಾನು ಈ ಉಂಡಿಲಿ ಹಾಕ್ತಿದ್ದೆ. ಈ ಉಂಡಿಲಿ ಈಗ ಅಗೈನ್ ಮತ್ತೆ ಅಮೌಂಟ್ ಹಾಕಬೇಕು ಅಂದರೆ ಆಲ್ಮೋಸ್ಟ್ ಪ್ಲೇಸ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಈಗ ಇನ್ನೇನು ಅಕ್ಷಯ ತೃತೀಯ ಬಂತಲ್ವ, ಅಕ್ಷಯ ತೃತೀಯಕ್ಕೆ ಏನಾದರೂ ಒಂದು ತಗೊಂಡ್ರೆ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಆಗುತ್ತೆ. ಸೊ ಅದ್ರ ರಿಲೇಟೆಡ್ ಏನಾದರೂ ತಗೋಬೇಕು ಅಂತ, ನನ್ಗೇನು ನೀಡಿದೆಯೋ ಅದನ್ನ ತಗೋಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು, ಈಗ ನಾಳೆ ಅಕ್ಷಯ ತೃತೀಯ ಇದೆ, ಹಾಗಾಗಿ ನಾನು ಈ ಉಂಡಿನ ಓಪನ್ ಮಾಡ್ತೀನಿ. ಇದರಿಂದ ಎಷ್ಟು ಅಮೌಂಟ್ ಬರುತ್ತೆ ನೋಡಿ, ನಾನು ಅದಕ್ಕಿಂತ ಏನಾದರೂ ಜಾಸ್ತಿ ತಗೊಂಡ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಆ್ಯಡ್ ಮಾಡ್ತೀನಿ, ಇಲ್ಲ ಇಷ್ಟರೊಳಗೆ ಆಯಿತು ಅಂದರೆ ಓಕೆ. ಸೊ ಈಗ ಓಪನ್ ಮಾಡೋಣ, ಎಷ್ಟು ಅಮೌಂಟ್ ಸೇವಿಂಗ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಕಟ್ ಮಾಡೋಕ್ಕೆ ಭಯ ಆಗ್ತಿದೆ ನನಗೆ, ಎಲ್ಲ ಅಮೌಂಟ್ಗೆ ಹಾಕಿ ಕಟ್ ಆಗ್ಬಿಡುತ್ತೋ ಅಂತ. ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಅಷ್ಟೆ. ಮಾಡಿದ್ಯಾ ಕಂಟಡಾನ್, ಇದು ನೋಡಿ, ಇದು ಇಷ್ಟು ಫುಲ್ ಆಗಿದೆ. ಸೊ ಹಾಗಾಗಿ ನಾನು ಇಲ್ಲಿ ಅಮೌಂಟ್ ಹಾಕಿದ್ರು ಕೂಡ ಹೋಗ್ತಿರ್ಲಿಲ್ಲ. ಎಷ್ಟಾಗಿರ್ಬೋದು ಕಮೆಂಟ್ ಮಾಡಿ ಗೈಸ್, ಯಾರಾದರೂ ಗೆಸ್ ಮಾಡಿ ಎಷ್ಟಾಗಿರ್ಬೋದು ಅಂತ ನೋಡಿ. ನಾನು ಅನ್ಕೊಂಡಿರೋ ಪ್ರಕಾರ ಮೇ ಬಿ ಒಂದು 10K ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾನು ಅಷ್ಟು ಪ್ರತಿ ತಿಂಗಳು ಏನು ಎಲ್ಲ ತಿಂಗಳಲ್ಲೂ ಹಾಕಿಲ್ಲ, ಕೆಲವೊಂದು ಟೈಮು ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೆ. ನೋಡೋಣ ಎಷ್ಟಾಗಿದೆ ಅಂತ. ಕಂಟಡಾನ್, ಇದು ನೋಡಿ, ಇದು ಇಷ್ಟು ಫುಲ್ ಆಗಿದೆ. ಸೊ ಹಾಗಾಗಿ ನಾನು ಇಲ್ಲಿ ಅಮೌಂಟ್ ಹಾಕಿದ್ರು ಕೂಡ ಹೋಗ್ತಿರ್ಲಿಲ್ಲ. ಗೈಸ್, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಪ್ರಾಮಿಸ್ ಐ ಸ್ವೇರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಸೇವ್ ಮಾಡಿರ್ತೀನಿ ಅಂತ. ಇದರಲ್ಲೂ ಕೂಡ ನಾನು ಒಂದೊಂದು ಮಂತ್ ಎಗ್ರಿಸಿದ್ದೀನಿ. ನನಗೆ ಏನಾದರೂ ಶಾಪಿಂಗ್ ಮಾಡ್ಬೇಕು ಅನ್ನಿಸ್ದಾಗ ಅಥವಾ ಊರಿಗೆ ಹೋದಾಗ ನನಗೆಲ್ಲ ಖರ್ಚಿಗೆ ಅಮೌಂಟ್ ಬೇಕು ಅಂದಾಗ, ಆ ಟೈಮಲ್ಲಿ ಏನಾದರೂ ಗೃಹಲಕ್ಷ್ಮಿ ದುಡ್ಡು ಇತ್ತು ಅಂದರೆ ನಾನು ಆ ಟೈಮಲ್ಲಿ ಅಲ್ಲೇ ಜೈ ಬರ್ತಿದ್ದೆ. ಸೊ ಈ ದುಡ್ಡು ನಿಜವಾಗ್ಲೂ ನಾನು ಅನ್ಕೊಂಡಿದ್ದೆ ಒಂದು 10K ಆಗಿರ್ಬೋದು ನಿಯರ್ ಅಂತ. ಆ್ಯಕ್ಚುಲಿ 500 ರೂಪೀಸ್ ನೋಟ್ಸೇನೆ 15,000 ರೂಪೀಸ್ ಇದೆ. ಇನ್ನು 100s 200 ಮತ್ತು 50 ರೂಪೀಸ್ 10 ರೂಪೀಸ್ ಎಲ್ಲ ಸೇರಿ ಇದು 1100 ರೂಪೀಸ್ ಇದೆ. ಇದು 1100 ಪ್ಲಸ್ ಇದು 37 ರೂಪೀಸ್. ಅಂದರೆ ಚೇಂಜ್ ಅವಾಗ ಹಾಲು ಅದು ಇದು ಏನಾದರೂ ತಗೊಳಕ್ಕೆ ಚೇಂಜ್ ಮಿಕ್ಕಿರ್ತಿತ್ತಲ್ಲ, ಸೊ ನಾನು ಅದನ್ನು ಕೂಡ ಇದ್ರೊಳಗಡೆನೆ ಹಾಕ್ತಿದ್ದೆ, ಸ್ವಲ್ಪ ಹಾಕ್ತಿದ್ದೆ ಅಷ್ಟೇ. ಟೋಟಲ್ ಅಮೌಂಟ್ ಬಂದು ಗೃಹಲಕ್ಷ್ಮಿದು ಇದು ಚೇಂಜ್ ಸ್ವಲ್ಪ ನಾನು ಅದು ಇದು ಹಾಲು ಹಣ್ಣು ತರಕಾರಿ ತಗೊಂಡಾಗ ಉಳಿದಿರೋದು ಹಾಕಿರೋದು ಅಷ್ಟೇ. ಸೊ ಇಷ್ಟು ಅಮೌಂಟ್ ಬಂದು ನನಗೆ ಎಷ್ಟು ಬಂದಿದೆ, ಎಷ್ಟು ಟೋಟಲ್ ಎಷ್ಟಾಗಿದೆ ಅಂದರೆ 16,137 ರೂಪಾಯಿ ಆಗಿದೆ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಿದೆ. 16,000 ಅಂದರೆ ಏನು ಸುಮ್ಮನೆ ಚಿಕ್ಕ ಅಮೌಂಟ್ ಅಲ್ಲ, ಎಷ್ಟು ಬಿಗ್ ಅಮೌಂಟ್ ಅಲ್ವಾ. ನಾನೀಗ ಇಷ್ಟು ಅಮೌಂಟ್ ಕೊಟ್ಟು ಕೂಡ ನನಗೆ ಏನಾದರೂ ಬೈ ಮಾಡಬೇಕು ಅಂದರೆ ನನಗೆ ಕಷ್ಟ ಆಗ್ತಿತ್ತು. ಸೊ ನಾನು ಈಗ ಈ ಸೇವ್ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು.
ಸೊ ಯಾರೇ ಹೆಣ್ಮಕ್ಳಾಗಿರ್ಲಿ ಅಂದ್ರೆ ಈಗ ನಿಮ್ದು ಅರ್ನಿಂಗ್ಸ್ ಬಿಟ್ಟು ಮಂತ್ಲಿ ಏನ್ ಅರ್ನಿಂಗ್ಸ್ ಬರುತ್ತೋ ಅದನ್ನ ಬಿಟ್ಟು ಈ ತರ ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು, ಗೃಹಲಕ್ಷ್ಮಿ ಅಂತಾನೆ ಅಲ್ಲ, ಬೇರೆ ಏನಾದ್ರು ನಿಮ್ಗೆ ಎಕ್ಸ್ಟ್ರಾ ಯಾವ್ದೇ ಬೇರೆ ಮೂಲಗಳಿಂದ ಅಮೌಂಟ್ ಬಂತು ಅಂದ್ರೆ ಈ ತರ ಸ್ವಲ್ಪ ಸ್ವಲ್ಪ ಸೇವ್ ಮಾಡಿಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅದು. ಸೊ ನಾನು ಈ ದುಡ್ಡನ್ನ ನನ್ನ ಪರ್ಸನಲ್ ಯೂಸ್ಗೆ ಬಳಸ್ಕೊಳ್ಳೋದಿಲ್ಲ, ನಾನು ಯಾವ್ದನ್ನು ಇದು ಅಮೌಂಟ್ ಬಳಸ್ಕೊಳ್ಳಲ್ಲ. ಇದರಿಂದ ನಾಳೆ ನನ್ನ ಅಕ್ಷಯ ತೃತೀಯಗೆ ಏನಾದ್ರೂ ಪರ್ಚೇಸ್ ಮಾಡ್ತೀನಿ. ಇದಕ್ಕಿಂತ ಕಡಿಮೆ ಅಮೌಂಟ್ ಆದ್ರೂ ಓಕೆ, ಇನ್ನು ಮಿಕ್ಕಿರೋದನ್ನ ಹಂಗೆ ಕೂಡ ಸೇವ್ ಮಾಡ್ತೀನಿ ನೆಕ್ಸ್ಟ್ಗೆ. ಇಲ್ಲ ಇದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಮನೆಯವ್ರು ಎಕ್ಸ್ಟ್ರಾ ಹಾಕ್ಬಿಟ್ಟು ನನಗೆ ಕೊಡಿಸ್ತೀರಲ್ವಾ? ಕೊಡಿಸ್ತಾರಂತೆ ಗೈಸ್, ಕಮೆಂಟ್ ಮಾಡಿ ಕೊಡ್ಸಕ್ಕೆ ಹೇಳಿ ನಮ್ಮ ಮನೆಯವ್ರಿಗೆ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ಮತ್ತೆ ನಾಳೆ ಸಿಗ್ತೀನಿ ಇದೇ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಎಲ್ರಿಗೂ ಕೀಪ್ ವಾಚಿಂಗ್.